ಎಲ್ಲರೂ ತಿನ್ನೋದ ಬಗ್ಗೆ ವಿಚಾರ ಮಾಡ್ತಾರೆ, ವಿಷಯಗಳು ಹೇಳ್ತಾರೆ, ಮತ್ತು ಒಳ್ಳೆ ರೆಸಿಪಿಗಳನ್ನ ಹಾಕ್ತಾರೆ ಮನುಷ್ಯರಿಗೆ ತಿನ್ನಲಿಕ್ಕಂತ. ಸೊ ನಾಯಿಗಳಿಗೆ ಯಾರು ಕೇರ್ ಮಾಡಲ್ಲ. ಸೊ ಏನೋ ಹಳಕು ಪಳಕು ಇರೋದನ್ನು ತಂದು ಹಾಕೋದು, ಬಿಡ್ತಾ ಇರೋದು. ಸೊ ಆ ಥರ ಮಾಡದೆ ನಮ್ಮ ಥರನೇ ಅವುಗಳಿಗೂ ಪ್ರೀತಿ ಕೊಟ್ಟು ಅಡುಗೆ ಮಾಡಿ ಹಾಕೋದು. ಸೊ ನಾನು ನಮ್ಮ ನಾಯಿಗೆ ಅಡುಗೆ ಮಾಡೋದು ಹೇಗೆ ಅನ್ನೋದು ಪ್ರತಿದಿನ ಇದೇ ಥರ ಮಾಡ್ತೀವಿ. ಸೊ ಇದು ರೆಸಿಪಿ ಒಳ್ಳೆಯ ರೆಸಿಪಿ ಆಗಿದೆ. ಸೊ ಎಲ್ಲರೂ ನೋಡಿ. ಮತ್ತು ಇದು ಮಾಡಲಿಕ್ಕೆ ನಾನು ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ. ಮತ್ತು ಎಷ್ಟು ಬೇಕೋ ಅಕ್ಕಿ ಅಳತೆಯಿಂದ 2 ಟೈಮ್ಗೆ ತೊಗೊಳ್ಳೋಕ್ಕೆ, ಬೆಳಗ್ಗೆ ಮತ್ತು ಸಾಯಂಕಾಲಕ್ಕೆ. ಸೊ 1/4 ಗ್ಲಾಸಷ್ಟು ಅಕ್ಕಿನ ತೊಳ್ಕೊಂಡು ನೀರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿಣ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಕ್ಯಾರೆಟು ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು 10 ಬೀನ್ಸನ್ನು ಕಟ್ ಮಾಡಿ ಹಾಕ್ಕೊಂಡೆ. ಬೀನ್ಸು ಹಾಕ್ತಾಯಿದೆ. ಸೊ ಇದು ಅನ್ನ ಕುದೀತಾ ಇದೆ. ಮತ್ತು ಇದು ನಾನು ಕಾಲಿಫ್ಲವರ್ ಇದೆಲ್ಲ, ಕಾಲಿಫ್ಲವರನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ತೊಳ್ಕೊಂಡು ಇದನ್ನು ಕಟ್ ಮಾಡಿ ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ ಅವುಗಳಿಗೆ. ಇದು ಬ್ರೋಕ್ಲಿ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತಲ್ಲ. ಸೊ ಬ್ರೋಕ್ಲಿನ ನಾನು ನಮ್ಮ ನಾಯಿಗೂ ಹಾಕ್ತಾಯಿದ್ದೀನಿ. ಸೊ ನೋಡಿ, ಇದು ಕಾಲಿಫ್ಲವರ್ ಥರ ಇರುತ್ತೆ ಮತ್ತು ಗ್ರೀನ್ ಆಗಿರುತ್ತೆ. ಸೊ ಹಸಿರಾಗಿರೋದ್ರಿಂದ ಇದನ್ನು ಬ್ರೋಕ್ಲಿ ಅಂತ ತುಂಬ ಚೆನ್ನಾಗಿರುತ್ತೆ. ಬಟ್ ರುಚಿ ಇರೋಲ್ಲ ಇದಕ್ಕೆ. ಇದನ್ನು ತೊಳ್ಕೊಂಡು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ನಾನು ಕುಂಬಳಕಾಯಿ ಇದೆಲ್ಲ, ಹಳದಿ ಕುಂಬಳಕಾಯಿ, ಅದನ್ನು ಒಟ್ಟು ತೆಗೆದು ಅದನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಸೇರಿಸ್ಕೊಳ್ತಾಯಿದ್ದೀನಿ. ಇದೆಲ್ಲ ಬೇಗನೆ ಬೆಂದೋಗುತ್ತೆ. ಮತ್ತು ಸ್ವಲ್ಪ ಚಿಕನ್ನು ಸೇರಿಸ್ಕೊಳ್ತೀನಿ. ನಾಯಿಗಳಿಗೆ ಚಿಕನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಚಿಕನ್ನು ಸೇರಿಸ್ಕೊಳ್ಳೋದು. ಚಿಕನ್ನು ಮತ್ತು ಲಿವರು ಎರಡನ್ನೂ ಸೇರಿಸ್ಕೊಂಡು ಹಾಕ್ತೀನಿ. ಇದಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ನಾಯಿ ಇಷ್ಟಪಟ್ಟು ತಿನ್ನುತ್ತೆ. ಬಟ್ ಅಳತೆ ಪ್ರಕಾರ ನಾವು ಕೊಡ್ತಾಯಿರ್ತೀವಿ. ಸೊ ಇದು 5 ವರ್ಷ ಆಗಿರೋದ್ರಿಂದ ಇದಕ್ಕೆ ನಾನು ನೋಡಿಕೊಂಡು ಸ್ವಲ್ಪನೇ ಕೊಡ್ತೀನಿ. ಸೊ ಮರಿಗಳಾದರೆ ಸ್ವಲ್ಪ ಜಾಸ್ತಿನೇ ಕೊಡಬೇಕು. ಯಾಕಂದರೆ ಜಾಸ್ತಿ ಆಟ ಆಡುತ್ತೆ ಮತ್ತು ಅವುಗಳಿಗೆ ಶಕ್ತಿಗಂತ ಜಾಸ್ತಿ ಬೇಕಾಗೋದ್ರಿಂದ ಮರಿ ನಾಯಿಗಳಿಗೆ ಹೆಚ್ಚಾಗಿ 3 ಹೊತ್ತು 4 ಹೊತ್ತು ಆ ಥರ ಕೊಡ್ಬೋದು. ಸೊ ನಾನು ನಮ್ಮ ನಾಯಿಗೆ 2 ಹೊತ್ತು ಕೊಡ್ತಾಯಿದ್ದೀನಿ. ಸೊ ಅನ್ನ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇದಕ್ಕೆ ಉಪ್ಪು ಖಾರ ಏನೂ ಸೇರಿಸಂಗಿಲ್ಲ ಮತ್ತು ಎಣ್ಣೆ ಪದಾರ್ಥಗಳು ಹಾಕೋಂಗಿಲ್ಲ. ಯಾಕಂದರೆ ಅದಕ್ಕೆ ತುರಿ ಎಲ್ಲ ಬರುತ್ತೆ ಮತ್ತು ಗಜ್ಜಿ ಬರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಅದಕ್ಕೆ ಅವಾಯ್ಡ್ ಮಾಡಬೇಕು. ಆರೋಗ್ಯಕರವಾದಂತಹ ಒಂದು ಆಹಾರ ಕೊಡಬೇಕು. ವಯಸ್ಸು ಆಗ್ತಾ ಇದ್ದಂಗೆ ಅವುಗಳಿಗೆ ಒಳ್ಳೆಯ ಆಹಾರ, ಪೌಷ್ಟಿಕಾಂಶ ಇರುವಂಥ ಆಹಾರ ಕೊಡಬೇಕು. ಕೆಲವೊಂದು ನಾಯಿಗಳಿಗೆ ಬೇರೆ ತರಕಾರಿಗಳನ್ನೇ ಹಾಕ್ತಾರೆ, ಹಣ್ಣುಗಳನ್ನೇ ಕೊಡ್ತಾರೆ. ಸೊ ನಮ್ಮ ನಾಯಿಗೆ ಅನ್ನನೂ ಸೇರಿಸ್ಕೊಂಡು ನಾನು ಕೊಡ್ತಾಯಿದ್ದೀನಿ. ಸೊ ನಮ್ಮ ಬಜೆಟ್ಗೆ ಇರೋದು ಇದು. ಸೊ ಅಕ್ಕಿನ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಚಿಕನ್ನು ಸೇರಿಸ್ಕೊಂಡು ಅದನ್ನು ಅನ್ನದಲ್ಲಿ ಬಾಯ್ಲ್ ಮಾಡಿ ಎಲ್ಲನೂ ಈ ಥರ ಒಂದು ಅನ್ನನ ಮಾಡಿ ಕೊಡ್ತೀವಿ. ಅದಕ್ಕೆ ಉಪ್ಪು ಸೇರಿಸಲ್ಲ, ಖಾರ ಸೇರಿಸಲ್ಲ, ಎಣ್ಣೆ ಇಲ್ಲ. ಸೊ ಈ ಥರ ಒಂದು ಕಿಚಡಿ ನಾವು ಮಾಡಿ ಪ್ರತಿದಿನ ಬೆಳಗ್ಗೆ ಕೊಡ್ತೀವಿ. ಬೆಳಗ್ಗೆ 1 ಹೊತ್ತು ಮತ್ತು ಸಾಯಂಕಾಲ 1 ಹೊತ್ತು ಅಷ್ಟಾಗಿ ಕೊಡ್ತೀವಿ. ಇದು ಪ್ಲೇಟಲ್ಲಿ ನಾನು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಪ್ಲೇಟಲ್ಲಿ ಹಾಕ್ಕೊಂಡು ಸಣ್ಣಗೆ ಆರಿಸ್ಕೊಂಡು ಕಲಿಸ್ಕೊಳ್ಳೋದು. ನೋಡಿ, ಈ ಥರ ಕಲಸಿ ನೋಡೋದು. ಬಿಸಿ ಇದ್ದರೆ ಅವುಗಳಿಗೆ ಗೊತ್ತಾಗಲ್ಲ. ಸೊ ಅದರಿಂದ ತಣ್ಣಗೆ ಮಾಡಿ ಅದ್ರ ಬೌಲಲ್ಲಿ ಹಾಕ್ಬಿಟ್ರೆ ಆರಾಮಾಗಿ ಅವುಗಳು ತಿನ್ಕೊಳ್ಳುತ್ತೆ. ನನಗೂ ಖುಷಿ ಆಗುತ್ತೆ. ನಮ್ಮ ನಾಯಿಗೆ ನಮ್ಮ ಮಕ್ಕಳ ಥರನೇ ನಾನು ನೋಡ್ಕೊಳ್ತೀನಿ. ಆ ಥರನೇ ಬಹಳ ಜನ ಇರ್ತಾರೆ. ಕೆಲವರು ಹಿಂಸೆ ಮಾಡೋರು ಇರ್ತಾರೆ. ಸೊ ಅಂಥವರು ಸ್ವಲ್ಪ ನಾನು ದೂರನೇ ಇರ್ತೀನಿ. ಸೊ ನನಗೆ ತುಂಬ ಹೆಚ್ಚಾಗಿ ಪ್ರೀತಿ ಇದೆ ನಮ್ಮ ನಾಯಿ ಮೇಲೆ. ಅದರಿಂದ ನಾನು ನಮ್ಮ ಟ್ಯಾಫಿಗೆ ಈ ಥರನೂ ಅಡುಗೆನೇ ಮಾಡಿ ಕೊಡ್ತೀನಿ. ಸೊ ನಿಮಗೂ ಈ ವಿಡಿಯೋ ಇಷ್ಟವಾದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ನಾಯಿಗಳಿಗೂ ಒಳ್ಳೆಯ ಆಹಾರವನ್ನು ಕೊಡಿ ಮತ್ತು ಒಳ್ಳೆಯ ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನು ಕೊಡಿ. ಸೊ ನೀವು ಇದೇ ಥರ ಮಾಡ್ತೀರಂದರೆ ನನಗೆ ಇದೇ ಥರ ಅಡುಗೆಗಳನ್ನ ನಿಮ್ಮ ನಾಯಿಗೂ ನೀವು ಅಡುಗೆ ಮಾಡ್ತೀರಂದರೆ ನನಗೆ ತಿಳಿಸಿ. ಮತ್ತು ಯಾವ ಥರ ಅಡುಗೆಗಳನ್ನ ನೀವು ಮಾಡಿ ನಿಮ್ಮ ನಾಯಿಗಳನ್ನ ತಿನ್ನಿಸ್ತೀರಾ ಮತ್ತು ಯಾವ ಥರ ನೀವು ಕೇರ್ ಮಾಡ್ತೀರಾ ಅನ್ನೋ ಬಗ್ಗೆ ನಮಗೆ ಹೇಳಿ. ಧನ್ಯವಾದಗಳು. ಥ್ಯಾಂಕ್ ಯು.